ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳ ಮೇಲೆ ದರ್ಶನ್ ಆರೋಪಿಸಿದ್ರು, ಅವರಿಗೆ ಶಾಕ್ ಆಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಅಧಿಕಾರಿಗಳ ಮೇಲೆ ಆರೋಪವನ್ನ ಮಾಡಿದ್ರು ದರ್ಶನ್, ಅವರಿಗೆ ಶಾಕ್ ಆಗಿದೆ. ದರ್ಶನ್ ವಿರುದ್ಧ ಕೋರ್ಟ್ಗೆ ವರದಿ ನೀಡಿದ್ದಾರೆ ಅಧಿಕಾರಿಗಳು. ಸೀಲ್ಡ್ ಕವರ್ನಲ್ಲಿ ಕೋರ್ಟ್ಗೆ ರಿಪೋರ್ಟ್ ನೀಡಿದ್ದಾರೆ ಜೈಲರ್. ದರ್ಶನ್ ಜೈಲಿನಲ್ಲಿ ಸೌಕರ್ಯ ನೀಡ್ತಾ ಇಲ್ಲ ಅಂತ ಆರೋಪವನ್ನ ಮಾಡಿದ್ರು. ತಲೆದಿಂಬು ಬೆಡ್ಶೀಟ್ ನೀಡ್ತಾ ಇಲ್ಲ, ಸೆಲ್ನಿಂದ ಹೊರಗಡೆ ಬರೋದಕ್ಕೆ ಬಿಡ್ತಾ ಇಲ್ಲ, ಕ್ವಾರಂಟೈನ್ ಸೆಲ್ನಲ್ಲೇ 1 ತಿಂಗಳಿಂದ ನನ್ನನ್ನು ಇರಿಸಿದ್ದಾರೆ, ನನಗೆ ವಿಷ ಕೊಡಿ ಅಂತ ಕೋರ್ಟ್ ಮುಂದೆ ಕಣ್ಣೀರನ್ನ ಹಾಕಿದ್ರು ದರ್ಶನ್. ದರ್ಶನ್ ಆರೋಪಕ್ಕೆ ಕೌಂಟರ್ ಕೊಟ್ಟಿದ್ರು ಜೈಲಾಧಿಕಾರಿಗಳು. ಇವತ್ತು ಕೌಂಟರ್ ಕೊಟ್ಟಿದ್ದಾರೆ ಜೈಲಾಧಿಕಾರಿಗಳು. ಯಾಕೆ ಅಂತ ಅಂದ್ರೆ, ನನ್ನನ್ನ ಕ್ವಾರಂಟೈನ್ ಸೆಲ್ನಿಂದ ಹೊರಗಡೆನೇ ಬಿಡ್ತಾ ಇಲ್ಲ, ನನಗೆ ದಿಂಬು ಕೊಡ್ತಾ ಇಲ್ಲ, ಹಾಸಿಗೆಯನ್ನ ಕೊಡ್ತಾ ಇಲ್ಲ, ಬೆಡ್ಶೀಟ್ ಕೊಡ್ತಾ ಇಲ್ಲ, ಇದ್ಯಾವ ನ್ಯಾಯ ಅಂತ ಹೇಳಿ ಜೈಲಾಧಿಕಾರಿಗಳ ಮೇಲೆ ಆರೋಪವನ್ನ ಮಾಡಿದ್ರು. ಜೊತೆಗೆ ಈ ರೀತಿಯಾಗಿ ಮಾಡೋ ಬದಲು ನನಗೊಂದು ತೊಟ್ಟು ವಿಷ ಕೊಟ್ಟು ಬಿಡಿ ಅಂತ ಹೇಳಿ ಕೋರ್ಟ್ ಮುಂದೆ ಕಣ್ಣೀರನ್ನ ಹಾಕಿದ್ರು ದರ್ಶನ್. ಆದ್ರೆ ದರ್ಶನ್ ಅವರ ಪ್ರತಿಯೊಂದು ಆರೋಪಕ್ಕೂ ಜೈಲಾಧಿಕಾರಿಗಳು ಕೌಂಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಜೈಲರ್ ಸಲ್ಲಿಸಿದಂತ ವರದಿ ಏನು ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋಗಬೇಕು. ಯಾಕೆ ಅಂತ ಹೇಳಿದ್ರೆ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರ ಇದು. ಅರೆ, ಕೇವಲ ಒಂದು ಬೆಡ್ಡು, ಒಂದು ಮೆತ್ತನೆಯ ಹಾಸಿಗೆ ಕೊಡೋದಕ್ಕೆ ಇಷ್ಟೆಲ್ಲ ವಾದ ಪ್ರತಿವಾದ ಆಗಬೇಕಾ? ಇದು ಜನರ ಮನಸ್ಸಿನಲ್ಲಿ ಬರುವಂತ ವಿಚಾರನೇ. ಯಾವುದೇ ವ್ಯಕ್ತಿ ಏನೇ ತಪ್ಪು ಮಾಡಿರಬಹುದು, ಆದರೆ ಇನ್ನೂ ದರ್ಶನ್ ಅವರಿಗೆ ಶಿಕ್ಷೆ ಆಗಿಲ್ಲ, ಕೇವಲ ಆರೋಪಿ, ವಿಚಾರಣಾಧೀನ ಕೈದಿ. ಅವರಿಗೆ ಕೊಡಬೇಕಾದಂಥ ಸೌಲಭ್ಯವನ್ನು ಕೊಡೋದು ಒಳ್ಳೆಯದು. ಆ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇದರ ಜೊತೆಗೆ ದರ್ಶನ್ ಅವರು ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ, ಕೆಳಗಡೆ ಮಲಗಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲೂ ಕೂಡ ಅವರ ವಾದ ಇದ್ದೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇಂಟ್ರೆಸ್ಟಿಂಗ್ ವಿಚಾರ ಇದು, ಜನಸಾಮಾನ್ಯರಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ. ಒಂದು ಹಾಸಿಗೆ, ದಿಂಬು, ಬೆಡ್ಶೀಟ್ಗೋಸ್ಕರ ಇಷ್ಟು ದೊಡ್ಡ ಮಟ್ಟದಲ್ಲಿ ವಾದ ಪ್ರತಿವಾದ ಆಗಬೇಕಾ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ಏನಾಯ್ತು ಇವತ್ತು ವಾದ ಪ್ರತಿವಾದ, ಯಾವ ರೀತಿಯಾಗಿತ್ತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ಒಂದಲ್ಲ ಒಂದು ರೀತಿಯಾಗಿ ಕೋರ್ಟ್ಗೆ ಅರ್ಜಿಗಳನ್ನು ಸಲ್ಲಿಸೋದು, ಒಂದಲ್ಲ ಒಂದು ರೀತಿಯಾಗಿ ಸುದ್ದಿಯಲ್ಲೇ ಇರ್ತಾರೆ. ಮೊದಲಿಗೆ ದರ್ಶನ್ ಈಗ ಹಾಸಿಗೆ, ತಲೆದಿಂಬು ಜೊತೆಗೆ ಬೆಡ್ಶೀಟ್ ಕೋರಿ ಏನು ಅರ್ಜಿ ಸಲ್ಲಿಸಿ, ಇದಕ್ಕೂ ಮುಂಚಿತವಾಗಿ ಮನೆ ಊಟಕ್ಕೂ ಸಹ ಅವಕಾಶ ಕೊಡಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಆ ಅರ್ಜಿ ವಜಾಗಿತ್ತು. ಆದರೆ ಹಾಸಿಗೆ, ತಲೆದಿಂಬು ಮತ್ತು ಬೆಡ್ಶೀಟನ್ನು ಕೋರಿರ್ತಕ್ಕಂಥ ಅರ್ಜಿ ಏನು ಸರಿಸುಮಾರು 1 ತಿಂಗಳಿಂದ ನಡೆದುಕೊಂಡು ಬರ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ಈ ಸಂಬಂಧಪಟ್ಟಂತೆ ಸೆಷನ್ಸ್ ಕೋರ್ಟ್ ಆದೇಶವನ್ನು ಸಹ ಕೊಟ್ಟಿತ್ತು. ಜೈಲ್ ಮ್ಯಾನ್ಯುವಲ್ ಪ್ರಕಾರ ದರ್ಶನ್ಗೆ, ಅಂದರೆ ವಿಚಾರಣಾಧೀನ ಕೈದಿಗಳಿಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಡ್ತೀವೋ ಅದನ್ನು ಇವ್ರಿಗೂ ಕೊಡಿ ಅಂತಕ್ಕಂಥ ಒಂದು ಆದೇಶವನ್ನು ಮಾಡಿದರು. ಅದರ ಪ್ರಕಾರ ಜೈಲು ಅಧಿಕಾರಿಗಳು ದರ್ಶನ್ಗೆ ಜೈಲು ಮ್ಯಾನ್ಯುವಲ್ ಪ್ರಕಾರ ಹಾಸಿಗೆ, ತಲೆದಿಂಬು ಜೊತೆಗೆ ಏನೆಲ್ಲ ಕನಿಷ್ಠ ಸೌಲಭ್ಯಗಳನ್ನು ಕೊಡಬೇಕು ಆ ಸೌಲಭ್ಯಗಳೆಲ್ಲವನ್ನು ಸಹ ಒದಗಿಸಿದ್ದಾರೆ. ಆದರೆ ದರ್ಶನ್ ಪರ ವಕೀಲರು ಪದೇ ಪದೇ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು, ದರ್ಶನ್ ಒಬ್ಬ ಸೆಲೆಬ್ರಿಟಿ, ಹಾಗಾಗಿ ಆತನನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ, ಕೋರ್ಟ್ ಕೊಟ್ಟಂಥ ಆದೇಶವನ್ನು ಅವರು ಪಾಲನೆ ಮಾಡಿಲ್ಲ, ಯಾವುದೇ ರೀತಿಯಾದಂಥ ಸೌಲಭ್ಯಗಳನ್ನು ಆತನಿಗೆ ಕೊಟ್ಟಿಲ್ಲ ಅಂತಕ್ಕಂಥ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಖುದ್ದು ಜೈಲಾಧಿಕಾರಿ ವಿಚಾರಣೆಗೆ ಹಾಜರಾಗಬೇಕು ಅಂತ ನಿಟ್ಟಿನಲ್ಲಿ 64ನೇ ಸೆಷನ್ಸ್ ಕೋರ್ಟ್ನ ನ್ಯಾಯಾಧೀಶರು ಸೂಚನೆಯನ್ನು ಕೊಟ್ಟಿದ್ದರು. ಅದೇ ರೀತಿಯಾಗಿ ಒಂದು ವರದಿಯನ್ನು ತೆಗೆದುಕೊಂಡು ಬಂದಂಥ ಜೈಲು ಅಧಿಕಾರಿಗಳು ಇವತ್ತು ವಿಚಾರಣೆಗೆ ಹಾಜರಾಗಿದ್ದರು. ವಿಚಾರಣೆ ಆರಂಭದಲ್ಲೇ ಜೈಲು ಅಧಿಕಾರಿಗಳ ಮೇಲೆ ಆರೋಪವನ್ನು ಹೊರಿಸಿದಂಥ ದರ್ಶನ್ ಪರ ವಕೀಲರಂಥ ಸುನಿಲ್ ಅವರು, ನಾವು ಚಿನ್ನದ ಹಾಸಿಗೆಯನ್ನು ಕೇಳ್ತಾ ಇಲ್ಲ, ಆತನಿಗೆ ಕನಿಷ್ಠ ಸೌಲಭ್ಯ ಮಲಗೋದಕ್ಕೆ ಒಂದು ಹಾಸಿಗೆಯನ್ನು, ಬೆಡ್ಶೀಟನ್ನು, ತಲೆದಿಂಬನ್ನು ಕೇಳ್ತಾ ಇದ್ದೇವೆ, ಅದನ್ನೂ ಸಹ ಕೊಡೋದಕ್ಕೆ ಆಗ್ತಾ ಇಲ್ಲ. ಜೈಲು ಅಧಿಕಾರಿಗಳಿಗೆ ಕೋರ್ಟ್ ಆದೇಶ ಏನಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ, ಅವರಿಗೆ ಇಂಗ್ಲೀಷ್ ಬರೋದಿಲ್ಲ ಅನ್ನೋದಾದರೆ ನಮ್ಮ ಸಹಾಯವನ್ನು ಪಡ್ಕೊಳ್ಬಹುದು ಅಂತಕ್ಕಂಥ ಅಂಶಗಳನ್ನು ಉಲ್ಲೇಖ ಮಾಡಿ ಒಂದು ವಾದವನ್ನು ಮಂಡಿಸೋದಕ್ಕೆ ಹೋದರು. ಅದಕ್ಕೆ ಪ್ರತಿವಾದ ಮಂಡಿಸಿದಂಥ SPP ಪ್ರಸನ್ನ ಕುಮಾರ್ ಅವರು, ತಮಗೆ ಇಂಗ್ಲೀಷ್ ಬರೋದಿಲ್ಲ, ಆ ರೀತಿಯಾಗಿ ಈ ರೀತಿಯಾಗಿ ವಾದಗಳು ಬೇಡ, ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿ ಏನಿದೆ ಅದರ ಮೂಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ವಾದವನ್ನು ಮಾಡಬೇಕು ಅನ್ನೋ ಒಂದು ಪ್ರತಿವಾದವನ್ನು ಶುರು ಮಾಡಿದ್ರು. ಅದರಂತೆ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಒಬ್ಬ ವಿಚಾರಣಾಧೀನ ಕೈದಿಗೆ ಏನೆಲ್ಲ ಕೊಡಬೇಕು ಆ ಸೌಲಭ್ಯಗಳೆಲ್ಲವನ್ನೂ ಸಹ ಕೊಟ್ಟಿದ್ದೇವೆ. ಆತ ಮಲಗೋದಕ್ಕೆ ಪಲ್ಲಂಗ ಕೇಳಿದ್ರೆ ನಾವು ಪಲ್ಲಂಗವನ್ನು ಕೊಡೋದಕ್ಕೆ ಆಗೋದಿಲ್ಲ, ವಾಕಿಂಗ್ ಮಾಡೋದಕ್ಕೆ ಬಿಸಿಲು ಬರ್ತಾ ಇಲ್ಲ, ಬೇರೆ ಜಾಗ ಕೊಡಿ ಅನ್ನೋದಾದರೆ ಅದನ್ನೂ ಸಹ ಮ್ಯಾನ್ಯುವಲ್ನಲ್ಲಿ ಇಲ್ಲ, ಆ ಅವಕಾಶವೂ ಇಲ್ಲ, ಕಾನೂನಲ್ಲಿ ಅದಕ್ಕೆ ಅವಕಾಶ
ಅವಕಾಶ ಇಲ್ಲ, ನಾವು ಆತನಿಗೆ ಕೊಟ್ಟಿರ್ತಕ್ಕಂಥ ಸೆಲ್ನಲ್ಲೇ ಇರಬೇಕು, ಬೇರೆ ಸೆಲ್ಗೆ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಉತ್ತರವನ್ನು ಕೋರ್ಟ್ಗೆ ಗಮನಕ್ಕೆ ತರೋ ಮುಖಾಂತರ ತಮ್ಮ ಪ್ರತಿವಾದವನ್ನು ಮಂಡಿಸಿದರು. ಇಲ್ಲಿ ದರ್ಶನ್ ಕೇಳಿರ್ತಕ್ಕಂಥದ್ದು ಹಾಸಿಗೆ, ಬೆಡ್ಶೀಟು, ತಲೆದಿಂಬು ಜೊತೆಗೆ ಲೋಟ ಈ ರೀತಿ ಕೆಲವೊಂದು ವಸ್ತುಗಳನ್ನು ಕೇಳಿದರೆ ಅದು ಕೋರ್ಟ್ ಅಂದರೆ ಜೈಲಿನ ಒಂದು ಕಿಚನ್ನಿಂದ ಕೊಡ್ತಕ್ಕಂಥದ್ದು ಅಥವಾ ಜೈಲಿನ ಕ್ಯಾಟ್ರಿಂಗಿಂದ ಕೊಡ್ತಕ್ಕಂಥದ್ದು, ಕ್ಯಾಂಟೀನಿಂದ ಕೊಡ್ತಕ್ಕಂಥದ್ದು ಅಥವಾ ಆತ ಮನೆಯಿಂದ ಕೇಳಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಿಂದ ಸ್ಪಷ್ಟವಾದಂಥ ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿಲ್ಲ. ಆದರೆ ಜೈಲು ಮ್ಯಾನ್ಯುವಲ್ ಪ್ರಕಾರ ಇಲ್ಲಿವರೆಗೆ ವಿಚಾರಣಾಧೀನ ಕೈದಿಗಳಿಗೆ ಏನೆಲ್ಲ ಕೊಡಬೇಕು ಆ ಸೌಲಭ್ಯಗಳನ್ನು ಕೊಟ್ಟಿದ್ದೇವೆ ಅಂತಕ್ಕಂಥದ್ದು. ಜೊತೆಗೆ ಇಲ್ಲಿ ಸೆಲೆಬ್ರಿಟಿ ಅನ್ನೋ ಒಂದು ವಿಚಾರ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಪ್ರತಿವಾದವನ್ನು ಮಂಡಿಸಿದಂಥ SPP ಪ್ರಸನ್ನಕುಮಾರ್ ಅವರು ದರ್ಶನ್ನು ಆತನ ಅಭಿಮಾನಿಗಳಿಗೆ ಮಾತ್ರ ಸೆಲೆಬ್ರಿಟಿ ಇರ್ಬೋದು, ಆದರೆ ನಮಗೆ ಅಥವಾ ಜೈಲು ಅಧಿಕಾರಿಗಳಿಗೆ ಆತ ಸೆಲೆಬ್ರಿಟಿ ಅಲ್ಲ. ಆತ ಒಬ್ಬ ಕೊಲೆ ಆರೋಪಿ. ಕೊಲೆ ಆರೋಪಿಗಳನ್ನು ಬೇರೆ ಆರೋಪಿಗಳು ಯಾವ ರೀತಿಯಾಗಿ ಅವರನ್ನು ಟ್ರೀಟ್ ಮಾಡ್ತವೆ ಒಂದು ಕಾರಾಗೃಹದಲ್ಲಿ, ಅದೇ ರೀತಿಯಾಗಿ ಈತನನ್ನು ಟ್ರೀಟ್ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಆತನಿಗೆ ನೀಡಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ನೀಡಿದ್ದೇವೆ. ವಿನಾಕಾರಣ ನಮ್ಮ ಮೇಲೆ ಅಂದರೆ ಜೈಲು ಅಧಿಕಾರಿಗಳ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಪ್ರತಿವಾದವನ್ನು ಮಂಡಿಸಿದ್ರು. ಎರಡೂ ಕಡೆ ಅಂದರೆ ದರ್ಶನ್ ಪರ ವಕೀಲರು ಮಂಡಿಸಿದಂಥ ಅಂದರೆ ಜೈಲು ಅಧಿಕಾರಿಗಳ ಮೇಲೆ ಆರೋಪ ಇರ್ಬೋದು ಅಥವಾ ಜೈಲಿನ ವ್ಯವಸ್ಥೆ ಬಗ್ಗೆ ಸಹ ಸುನೀಲ್ ಅವರು ವಾದವನ್ನು ಮಾಡಿದರು. ಅಲ್ಲಿ ಒಂದೊಂದು ವಸ್ತುಗಳಿಗೂ ಒಂದೊಂದು ದರ ನಿಗದಿ ಆಗಿದೆ, ಆ ಲಂಚವನ್ನು ಕೊಟ್ಟರೆ ಮಾತ್ರ ಜೈಲು ಅಧಿಕಾರಿಗಳು ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತಕ್ಕಂಥ ಒಂದು ವಾದವನ್ನು ಮಾಡಿಸಿದ್ರು. ಅದಕ್ಕೆ ಮಧ್ಯಪ್ರವೇಶಿಸಿದಂಥ ನ್ಯಾಯಾಧೀಶರು ನಿಮ್ಮ ಮೂಲ ಅರ್ಜಿ ಏನಿದೆ ದರ್ಶನ್ ಪರ ಕನಿಷ್ಠ ಸೌಲಭ್ಯಗಳನ್ನು ಕೇಳಿ ಒಂದು ಮನವಿಯನ್ನು ಸಲ್ಲಿಸಿದ್ದೀರಿ, ಅದನ್ನು ಹೊರತುಪಡಿಸಿ ಬೇರೆ ವಿಚಾರವನ್ನು ಡೈವರ್ಟ್ ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಮತ್ತೆ ವಾದವನ್ನು ಮಾಡೋದಕ್ಕೆ ಶುರು ಮಾಡಿದರು. ಆ ವಾದದಲ್ಲೂ ಅಷ್ಟೇ ಒಂದೊಂದು ದರ ಜೊತೆಗೆ ಲಂಚ ಯಾವ ರೀತಿ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವಾದವನ್ನು ಮಂಡಿಸಿದ್ರು. ಅವೆಲ್ಲವನ್ನ ಒಂದು ತಿರಸ್ಕರಿಸಿದಂಥ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಂಥ SPP ಪ್ರಸನ್ನಕುಮಾರ್ ಅವರು ಅರ್ಜಿದಾರರು ಅಂದರೆ ದರ್ಶನ್ ಪರ ವಕೀಲರು ಅರ್ಜಿಗೆ ಸಂಬಂಧಪಟ್ಟಂತೆ ಮಾತ್ರ ವಾದವನ್ನು ಮಂಡಿಸಬೇಕು ಅಂತಕ್ಕಂಥ ಒಂದು ಏನು ಆಕ್ಷೇಪ ವ್ಯಕ್ತಪಡಿಸಿದಂಥ ಹಿನ್ನೆಲೆಯಲ್ಲಿ ಎರಡೂ ಕಡೆಯ ವಾದ ಮತ್ತು ಪ್ರತಿವಾದ ಎರಡೂವನ್ನು ಆಲಿಸಿರ್ತಕ್ಕಂಥ ನ್ಯಾಯಾಧೀಶರು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ದರ್ಶನ್ ಕನಿಷ್ಠ ಸೌಲಭ್ಯಗಳನ್ನು ಕೋರಿ ಏನು ಅರ್ಜಿಯನ್ನು ಸಲ್ಲಿಸಿದರು ಅದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಅಕ್ಟೋಬರ್ 9ನೇ ತಾರೀಕಿಗೆ ಕಾಯ್ದಿರಿಸಿದ್ದಾರೆ. ಅವತ್ತು ನಿಜಕ್ಕೂ ಈಗ ಏನು ಒಂದು ಕಡೆ ದರ್ಶನ್ ಏನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಜೈಲಧಿಕಾರಿಗಳು ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಪರಿಶೀಲನೆ ಮಾಡಿ ಅಕ್ಟೋಬರ್ 9ನೇ ತಾರೀಕು ಯಾವ ತೀರ್ಪನ್ನು ಹೊರಹಾಕ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ರಾಮ್. ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜು. ತಮ್ಮೆಲ್ಲ ಅಂದರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ದರ್ಶನ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೋ ಏನಿಲ್ವೋ ಅಂದರೆ ಒಂದಿಷ್ಟು ಬೆಳವಣಿಗೆಗಳಂತೂ ನಡೀತಾನೆ ಇದ್ದಾವೆ. ಅದರಲ್ಲೂ ದರ್ಶನ್ ಯಾವಾಗ ನ್ಯಾಯಮೂರ್ತಿಗಳನ್ನು ಮುಂದೆ ನಿಂತ್ಕೊಂಡು ಒಂದು ತೊಟ್ಟು ವಿಷ ಕೊಟ್ಟುಬಿಡಿ, ನನಗೆ ಜೈಲಲ್ಲಿ ಇರೋಕ್ಕಾಗ್ತಾ ಇಲ್ಲ ಅಂದರೆ ಇದ್ದಲ್ಲೇ ಇರೋಕ್ಕಾಗ್ತಾ ಇಲ್ಲ, ಜೊತೆಗೆ ಜೈಲಾಧಿಕಾರಿಗಳು ಒಂದು ಮೆತ್ತನೆಯ ಹಾಸಿಗೆ ಕೊಡ್ತಾ ಇಲ್ಲ, ಕನಿಷ್ಠ ಸೌಲಭ್ಯವನ್ನು ಕೂಡ ನನಗೆ ಒದಗಿಸ್ತಾ ಇಲ್ಲ ಅಂದಾಗ ಏನಪ್ಪ ಇದು ದರ್ಶನ್ ಅವರನ್ನು ಈ ರೀತಿಯಾಗಿ ಟ್ರೀಟ್ ಮಾಡ್ತಾ ಇದ್ದಾರಲ್ಲ ಜೈಲಾಧಿಕಾರಿಗಳು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಇದ್ದೇ ಇತ್ತು. ಆದರೆ ಜೈಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ಎಲ್ಲ ಕೈದಿಗಳಿಗೂ ಅಥವಾ ವಿಚಾರಣಾಧೀನ ಕೈದಿಗಳಿಗೆ ಏನು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕೋ ಆ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೇವೆ. ಅದರಲ್ಲಿ ಇವರು ಮನೆಯಿಂದನೇ ತರಿಸ್ಕೊಡಿ, ಮೆತ್ತನೆಯ ಹಾಸಿಗೆನೇ ಬೇಕು ಅಂತಂದರೆ ಹೆಂಗೆ ಸಾಧ್ಯ ಅನ್ನೋ ನಿಟ್ಟಿನಲ್ಲಿ ಜೈಲಾಧಿಕಾರಿಗಳು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಿಷ್ಟು ಈವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.